ಲಸ್ಮಕ ಇನ್ಮೇಲೆ ಯಾರಿಗೂ ಒಳ್ಳೇದ್ ಮಾಡ್ತೀನಿ ಅಂತ ಹೋಗಕ್ ಹೋಗ್ಬೇಡ, ಸುಮ್ನಿರಮ್ಮ. ಒಳ್ಳೇದ್ ಮಾಡ್ದೊಟ್ಟನು ನಮ್ಗೆ ಕೇಡ್ ಸುತ್ಕೊಂಬತ್ತೆ. ನಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ? ನೋಡ್ದ ಆ ಸಾಕಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಜೈಲಿಗೆ ಹಾಕಿಸ್ತೀನಿ ಅಂತ ಹೆಂಗ್ ಹೇಳ್ಬಿಟ್ಲು. ಅದಕ್ಕೆ ಮತ್ತೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು, ನಮ್ ಪಾಡಿಗೆ ನಾವು ಸುಮ್ನಿರ್ಬೇಕು ಅಂತ ಹೇಳೋದು. ಅವಳು ಹೇಳ್ಬಿಟ್ರೆ ಜೈಲಿಗೆ ಹಾಕ್ಬಿಡ್ತಾರ. ಸುಮ್ನಿರು. ಆ ಬುಸ್ನಾಗ ಎಲ್ಗೋಗ್ಯವನೋ ಏನೋ ಏನೋ ಇವ್ರೇನ ಹೇಳ್ಕೊಟ್ಟೆವ್ರ ಮನೆ ಬಿಟ್ಟು ಓಡಾಗಪ್ಪ ಅಂತೇಳಿ, ಅಥವಾ ಇವ್ರೇನಾದ್ರೂ ಎದುರಿಸ್ಯವ್ರ ಇಲ್ಲಿ ಬರ್ಬೇಡ ಅಂತ ಹೇಳಿ. ಯಾಕೆ ಒಳಕ್ ಹಾಕ್ಬಿಡ್ತಾರೆ? ಏನು ಆಗಲ್ಲ, ಸುಮ್ನಿರು. ನಾವೊಬ್ರು ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮ್ಗೂ ಒಳ್ಳೇದ್ ಮಾಡೇ ಮಾಡ್ತಾನೆ. ನೀನ್ ಯಾಕೆ ಕೆಂಚಮ್ಮ ಎದ್ರಿಕೆಂತಿ ಅವಳು ಎದುರಿಸ್ತಾ ಇರ್ಕೇನೆ. ಹಂಗಲ್ಲ ಕಣೆ ಗುಂಡಮ್ಮ. ಅಯ್ಯೋ ನಮ್ಗೆ ಇನ್ನೇನ್ ಒಳ್ಳೇದಾಗೈತೆ ಹೇಳತ್ಲಾಗಿ. ಕೆಟ್ಟದ್ ಮಾಡ್ದಾರ್ಗೆ ಒಳ್ಳೇದ್ ಮಾಡ್ತಾನ ದೇವ್ರು ಅಂಬಾನೆ. ನಮಗ್ ನೋಡು, ಮಕ್ಳಾಗಿಲ್ಲ ನನ್ನ ಮಗುಗೂ ಮಗಳಿಗೂ ಅಂತ ಹೇಳಿ ನಾನು ಎಷ್ಟು ದೇವ್ರ ತಗ ಬೇಡ್ಕೊಂತೀನಿ. ನನ್ನ ಸಸ್ಯನು ಮಗನು ಯಾರಿಗೂ ಕೆಟ್ಟದ್ ಮಾಡ್ದಾರಲ್ಲ, ಆದ್ರೂ ಯಾಕ ಮಕ್ಕಳೇ ಆಗಂಗ್ ಕಾಳನಲ್ಲ. ಆ ಪರಮಾತ್ಮ ಒಂದೇ ಸಲ ಕೊಟ್ರೆ ಅವನಿಗೆಲ್ಲಮ್ಮ ಬೇರೆ ಬೆಲೆ ಇರುತ್ತೆ ಕೆಂಚಮ್ಮ. ಅವನು ಪರೀಕ್ಷೆ ಮಾಡ್ತಾನೆ ಜನಗಳನ್ನ, ಹೆಂಗೆ ಏನು ಎತ್ತ ಅಂತಾನೆ. ಹಂಗಂತ ಹೇಳಿ ಅವನು ಬೈಕೆಮಕ್ಕಾಗುತ್ತೆ? ಅದಕ್ಕೂ ಕಾಲ ಕೂಡು ಬರಬೇಕು, ಸ್ವಲ್ಪ ಹೊತ್ತು ಕಾಯ್ಬೇಕು ತಾಳ್ಮೆಯಿಂದಾನೆ. ಜನಗಳ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು, ಸುಮ್ನಿರು, ಎಲ್ಲ ಒಳ್ಳೇದೇ ಆಗುತ್ತೆ. ಲಸ್ಮಕ ಶಾಂತಕಯ್ಯ, ಯಾವಾಗ ಬಂದ್ರಿ? ಬರ್ರಿ ಕುಕ್ಕ ಬರ್ರಿ, ಬಾ ಕುಕ್ಕ ಬಾ. ಸೂಜಿ ಚೆನ್ನಾಗಿದ್ದೀನಮ್ಮ? ಹ್ಞೂ ಕಾಣ್ ಲಸ್ಮಕಯ್ಯ, ಹೆಂಗೋ ನೀನು ಇರೋ ಸತ್ಯ ಹೇಳಿ ಆ ಹುಡುಗನ ಬಗ್ಗೆನ ನನ್ನ ಜೀವನ ಉಳಿಸ್ಬಿಟ್ಟೆ. ಅದಕ್ಕೇನೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಬಂತು ಅಮ್ಮಯ್ಯ. ಊರಿಗೆ ಹೋಗೋಣ ಅಂತ ಹೊರಟಿದ್ವಿ, ಅಣ್ಣಯ್ಯನು ಬಂದಿದ್ದ. ಅಣ್ಣಯ್ಯ ನಾನು ಬಸ್ ಸ್ಟ್ಯಾಂಡಾಗ ಇರ್ತೀನಿ, ನೀವು ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಅಂತ ಅಂದ. ಅದಕ್ಕೆ ಅಮ್ಮಯ್ಯನು ನಾನು ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಸಾವುಕಾರ ಮನೆಗೆ ಹೋಗಿದ್ರಾ? ನೇತ್ರನು ಕಾಳಮ್ಮವನು ಏನಂದ್ರು? ಯಾಕಂತೆ ಹಿಂಗೆ ಮಾಡಿದ್ದವರು? ಯಾಕೆ ಸುಳ್ಳು ಹೇಳಿರಂತೆ? ಕೇಳ್ಬೇಕಾಗಿತ್ತು ಅವ್ರನ್ನ ಸರಿಯಾಗಿ ಜೋರ್ ಮಾಡಿ. ಕೇಳಿದ್ವಿ ಕಣ್ಲಸ್ಮಕ್ಕ. ಅದಕ್ಕೆ ನಾವು ಮದ್ವೆ ಆದ್ಮೇಲೆ ಅವನು ಬದಲಾಗ್ತಾನೆ ಅಂತ ತಿಳ್ಕೊಂಡಿದ್ವಿ, ಸೂಜಿ ಅವನ್ನ ಬದಲಾಯಿಸ್ತಾನೆ ಅಂತ ತಿಳ್ಕೊಂಡಿದ್ವಿ. ಅದಕ್ಕೆ ನಾವು ಮದ್ವೆ ಮಾಡಕ್ ಹೊರಟಿದ್ದು. ನಾವೇನು ಸೂಜಿನ ಆಳ್ಬಾವಿಗೆ ತಳ್ಳಕ್ ಹೋಗಿರ್ಲಿಲ್ಲ. ಹೆಂಗೂ ಖರ್ಚಿಲ್ದಂಗೆ ಮದ್ವೆ ಆಗುತ್ತೆ. ನಿಮ್ಗೂ ದುಡ್ಡಿನ ತೊಂದರೆ ಐತಲ್ವಾ? ಸಾಲ ಪಾಲ ಮಾಡ್ಕೊಂಡಿದ್ರ, ಟ್ಯಾಕ್ಟ್ರಿ ಬೇರೆ ತಕೊಂಡೇವ್, ನಿಮ್ಮ ಮಗ ಸಾಲ ತೀರಿಸ್ಬೇಕು, ಅದಕ್ಕೆ ಹಿಂಗ್ ಮಾಡಿವಿ ಅಂತ ಹೇಳ್ತಾಳ ಕಾಳಮ್ಮ. ಎಲ್ಲ ಸುಳ್ಳು. ಸೂಜಿ ಮೇಲೆ ಸೇರ್ ತೀರಿಸ್ಕೊಂಬಕ್ ಹಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತೈತಿ. ಅಲ್ಲಿ ನೇತ್ರನ ಇವಳು ಬೈತಾಳಂತಾಳ ಸೂಜಿ, ಜೈಲಿ ಪೈಲಿಗೆ ಹೋಗಿ ಬಂದಾಳೆ ಹಂಗೆ ಹಿಂಗೆ ಅಂತಾನ. ಅದಕ್ಕೇನೆ ಆ ದ್ವೇಷಕ್ಕೆ ಸೂಜಿನ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಅಂತ ಹೇಳಿ ಕಾಳಮ್ಮನು ನೇತ್ರಿನೂ ಅಂದ್ಕೊಂಡಿದ್ದಾರೆ. ಹೆಂಗೋ ಲಸ್ಮಕ್ಕ ಸಮೀಕ್ ಸರಿಯಾಗಿ ಎಲ್ಲ ನಿಜಾನು ನಿಮಗೆ ಹೇಳಿ ಒಳ್ಳೆ ಕೆಲಸ ಮಾಡೇವಳೆ ಬಿಡ್ರಿ. ನೀವು ಬಚಾವಾದ್ರಿ, ಸೂಜಿ ಜೀವನನೂ ಉಳಿತು. ಹೂ ಕಣಕ, ನೀನ್ ಹೇಳ್ದಂಗೆ ಅದಕ್ಕೇನೆ ಅವರು ನನ್ನ ಆ ನಾಗುಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸುಳ್ಳು ಹೇಳಿದ್ದು ನನಗೆ. ಈಗೇನು ತೊಂದರೆ ಆಗಿಲ್ವಲ್ಲ ಬಿಡ್ರಿ, ಯಾಕೆ ಯೋಚನೆ ಮಾಡ್ತೀರಾ? ಕೂಕಾಳ್ರಿ, ಕಾಪಿನಾದ್ರೂ ಕಾಸ್ಕೊಂಬತ್ತಾಳ ಲಸ್ಮಕ್ಕ, ಕುಡ್ದು ಹೋಗಿವ್ರಂತಿ. ಅಯ್ಯೋ ಗುಂಡಜ್ಜಿ, ಎಲ್ಲಿ ಎಲ್ಲ ಬಗೆಹರಿತು. ಅವನು ಸಾಕಮ್ಮನ ಮಗ ಮದ್ವೆ ಆಗಿಲ್ಲ ಅಂತ ಹೇಳಿ ಎಲ್ಗೋ ತಪ್ಪಿಸ್ಕೊಂಡು ಹೋಗ್ಯವನಂತಿ. ಎಲ್ಗೋಗ್ಯವನೋ ಏನೋ ಗೊತ್ತಿಲ್ವಂತೆ. ಅದಕ್ಕೆ ಅವನೇನ ಬರ್ದಂಗೆ ಎಲ್ಲ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮೇಲೇನೆ ಅಂತ ಹೇಳಿ ಆ ಸಾಕಮ್ಮ ನಮ್ಮನ್ನ ಎದುರಿಸಿದಾಳೆ. ಆ ಕಾಳಮ್ಮನು ನೇತ್ರನು ಹೇಳಿದಕ್ಕೆ ಸುಮ್ಮನೆ ಹೋದ್ಲು ಅವಳು. ಕಂಪ್ಲೇಂಟ್ ಕೊಡಲ್ಲ, ಯಾತು ಕೊಡಲ್ಲ, ಅವ್ರ ಮಕ್ಕ ನೋಡ್ಕೊಂಡು ಸುಮ್ಮನೆ ಹೋಗ್ತೀನಿ, ಅವ್ರೇನ ಇರ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಪೊಲೀಸ್ಗೆ ಹೇಳಿ ಒಳಕ್ ಹಾಕಿಸ್ತಿದ್ದೆ ಅಂತಾನ ಹೇಳೋದ್ಲು ಸಾಕಮ್ಮ. ಅಯ್ಯೋ ನಮಗೆ ಬಾಯಿ ಹೋದಂಗೆ ಆಗ್ತೈತಿ. ನಾಗ ಎಲ್ಗೋದ್ನೋ ಏನೋ ಅಂತ ಹೇಳಿ. ಅಲ್ಲ ನಮಗಿಷ್ಟ ಇರಲಿಲ್ಲ, ನಾವು ಮದುವೆ ಮಾಡಲಿಲ್ಲ ಹಂಗಂತ ಹೇಳಿ, ಮದುವೆ ಆಗಲಿಲ್ಲ ಅಂತ ಹೇಳಿ ಎಲ್ಗೋ ಹೋಗ್ಬಿಟ್ರೆ ಹೆಂಗೆ ಸರಿಯಾಗುತ್ತೆ ಹೇಳಿ ಗುಂಡಮ್ಮ? ಅಯ್ಯೋ ನಮ್ಗಂತೂ ಇವಾಗ ಅದೇ ಬಾಯಿ ಹೋದಂಗೆ ಆಗ್ತೈತಿ. ಆಮೇಲೆ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಿಡ್ಕೊಂಡನೋ ಏನೋ ಅಂತ ಹೇಳಿ. ನಿಮ್ಮನ್ನು ಹಂಗೆ ಎದುರಿಸಿರೇನು? ಅವ್ನು ತಪ್ಪಿಸ್ಕೊಂಡವನೇ, ಅವನೇನೋ ಬರ್ಲಿಲ್ಲ ಅಂತಂದ್ರೆ ಪೊಲೀಸ್ಗೆ ಹೇಳಿ ಜೈಲ್ಗೆ ಹಾಕಿಸ್ತಿ ಅಂತ ಹೇಳಿಲ್ಲ ಸಾಕಿ ಇಲ್ಲಿಗೂ ಬಂದಿದ್ಲು. ನೀವು ಬರೋದಕ್ಕೂ ಮುಂಚೆ ಬಂದು ಭಯ ಮಾಡಿ ನನ್ನ ಮಗುಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ನೀನೇ ಜವಾಬ್ದಾರಿ, ಪೊಲೀಸ್ಗೆ ಹೇಳಿ ಜೈಲಿಗೆ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂತೇಳಿ ಹಾರಾಡೋದ್ಲು. ಏನಾದ್ರೂ ಮಾಡ್ಕೊ ಹೋಗೋ ಅಂತೇಳಿ ಉಗಿದ್ ಕಳಿಸಿ ಅವಳನ್ನ. ಅಯ್ಯೋ ಶಾಂತಕಯ್ಯ, ಆ ಬುಸ್ನಾಗನ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತು. ಅವನೇನು ಅಂತ ಸಾಯ ಅಂತಾನಲ್ಲ, ನೀವೇನು ಎದ್ರಕಮ್ಮಕ್ ಹೋಗ್ಬೇಡ್ರಿ. ಎಲ್ಗ ಹೋಗಿರ್ತಾನೆ ಬೇಜಾರಾಗಿ ತಿರ್ಗಾ ಬತ್ತಾನೆ. ಇನ್ನೊಂದು ವಾರದೊಳಗೇನು ಇನ್ನೊಂದು 2-3 ದಿವಸದೊಳಗೆ ಬತ್ತಾನ, ನೋಡ್ತಾ ಇರಿ. ನೀವೇನು ಎದ್ರಕಮ್ಮಕ್ ಹೋಗ್ಬೇಡ್ರಿ. ಆ ಸಾಕಿ ಎದುರಿಸಿಡು ಅಂತಾನ. ಇದೆಲ್ಲ ನಾ ಕಾಳಮ್ಮ ನೇತ್ರನ್ ಕುತಂತ್ರಾಣಿ ಅನ್ಸುತ್ತೆ. ನೀವು ನೇತ್ರನ ಆಮೇಲೆ ಮನೆ ಪನಿ ಬಿಟ್ಟು ಓಡಿಸಿ ಬೈದ್ಗಿದೇರು ಅಂತ ಹೇಳಿ ಹಿಂಗೆ ಎದುರಿಸೇವ್ರು ಅಷ್ಟೇನೆ. ನೀವೇನು ಎದ್ರಕಮ್ಮಕ್ ಹೋಗ್ಬೇಡ್ರಿ, ಸುಮ್ನೆ ಹೋಗ್ರಿ ಆರಾಮಾಗಿ. ಅವನೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಲ್ಲ. ಹ್ಞೂ ಕಾಣಕ ಭಾಗ್ಯಕಯ್ಯ, ನೀನು ಹೇಳಿದ್ದೆ ಸರಿ ಅನ್ಸುತ್ತೆ. ನಮ್ಮ ಅತ್ತಿಗೆ ನನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಸುಳ್ಳು ಹೇಳಿರಲ್ಲ, ಅದೇ ಸಿಟ್ಟಿಗೆ ನಾವು ಅತ್ತಿಗೆ ಮೇಲೆ ಎಲ್ಲಿ ಬೈತೀವೋ, ಅವ್ರನ್ನ ಅಲ್ಲಿ ಎಲ್ಲಿ ಕಿರುಕುಳಕ್ಕೆ ಹೋಯ್ತೀವೋ ಕೊಡ್ತೀವೋ ಅಂತ ಹೇಳಿ ಹಿಂಗೆ ಎದುರ್ಸಕ್ಕೆ ಹಿಂಗೆ ಮಾಡಿದಾರೆ ಅನ್ಸುತ್ತೆ. ಅವರೇ ಎಲ್ಲೋ ಬಚ್ಚಿಕ್ಕಿ ಹಂಗಂತ ಹೇಳಿದ್ರೆ ನಮ್ಮಮ್ಮ ಎದ್ರಿಕೆ ಅಂತ ಐತಿ. ಅವ್ರು ಎದುರಿಸ್ತಾಗಿಂದಾನ ಅವರು ಎದುರ್ಸಕ್ಕೋಸ್ಕರ ಹಿಂಗೆ ನಾಟಕ ಮಾಡ್ತಾ ಇದಾರೆ ಅನ್ಸುತ್ತೆ. ಎದ್ರಕಂಬ್ಲೆ ಬೇಕಲ್ವೇನ್ ಲಸ್ಮಕ್ಕ? ಅಲ್ಲ ಮದ್ವೆ ನಡಿಬೇಕಾಗಿರೋ ಮದ್ವೆ ನಮ್ಮಿಂದ ನಿಂತೋಯ್ತು ಅಂತಂದ್ರೆ
ಮತ್ತೆ ಆ ಹುಡುಗ ಎಲ್ಗಾನ ಹೋಗಿ ಕೆರೆಗೋ ಬಾವಿಗೋ ಬಿದ್ದು ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೆ ನನಗೆ ಅದೆಲ್ಲ ಹೊಡ್ಕೊಂಡಂಗೆ ಆಗ್ತೈತೆ ಕಣಮ್ಮ. ಏನು ಮಾಡೋದು ಅಂತ ಹೇಳಿ. ಯಾಕ ಅವನೇನು ಅಂತಾನಲ್ಲ, ಹಂಗೆಲ್ಲ ಏನು ಮಾಡ್ಕೊಂಬೋದು ಇಲ್ಲ, ನೀನೇನು ಯೋಚನೆ ಮಾಡಬೇಡ. ಅಂತ ಒಳ್ಳೆ ಹುಡುಗರಾಗಿದ್ರೆ ಹಂಗೆ ಮಾಡ್ಕೊಂತಾರೆ. ಹಿಂಗೇನಾದ್ರೂ ಬೇಜಾರಾಯ್ತು ಅವಮಾನ ಆಯ್ತು ಅಂತಂದ್ರೆ ಒಳ್ಳೆಯರಾಗಿದ್ರೆ ಹಂಗೆ ಮಾಡ್ಕೊಂತಾರೇನೋ ಅಂತ ನಾ ತಿಳ್ಕೊಬೋದಾಯ್ತು. ಆದ್ರೆ ಇವನು ಕೆಟ್ಟ ನನ್ನ ಮಗ, ಕೆಟ್ಟ ಹುಳ ಇದ್ದಂಗೆ. ಅವ್ನಿಗೇನು ಆಗೋದಿಲ್ಲ, ನೀರಿಗೆ ಬಿದ್ರೂ ಎದ್ದು ಬರ್ತಾನೆ. ನೀನೇನು ಭಯ ಪಡಕ್ ಹೋಗ್ಬೇಡ, ಸುಮ್ಮನೆ ಹೋಗು. ಆ ಕಾಳಮ್ಮನು ನೇತ್ರನು ನಿನ್ನ ಎದುರಿಸಕ್ಕೆ ನಾಟಕ ಮಾಡ್ತಾ ಇದಾರೆ ಅನ್ಸುತ್ತೆ. ನೀನೇನು ಎದ್ರಕಮಕ್ ಹೋಗ್ಬೇಡ. ನನಗೂ ಹಂಗೆ ಎದುರಿಸಿಳ ಸಾಕಿ. ನನ್ನ ಮಗ ಏನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇನ್ನು ಜೈಲಿಗೆ ಹಾಕ್ತೀನಿ, ಸೂಜಿನು ಅವ್ರ ಅಮ್ಮ ಇನ್ನು ಎಲ್ಲಾರ್ನು ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತಾನ ಎದುರಿಸಿ ಹೋಗ್ಯಾಳೆ. ನಾನೇನು ಎದ್ರಿಕೆ ಮಲ್ಲಮ್ಮ, ಅವನೇನು ಮಾಡ್ಕೊಂಬೋದು ಇಲ್ಲ ಇಷ್ಟಕ್ಕೂ. ಒಳ್ಳೆಯವನಾಗಿದ್ರೆ ಏನು ಅವಮಾನ ಆತು ಅಂತ ಹೇಳಿ ಸಹಿಸ್ಕೊಂಬಲಾರ್ದೇನೆ ಏನಾನ ಎಲ್ಗಾನ ಹೋಗ್ಯವನೇ ಅಂದ್ಕೋಬೋದಾಯ್ತು. ಕೆಟ್ಟುಳ್ ನನ್ನ ಮಗ ಅವನು. ಅಲ್ಲ ಅಂತ ಕೆಟ್ಟವನು ಅವನು ಇನ್ನೇನ್ ಮಾಡ್ಕೊಂತಾನೆ, ಏನು ಆಗಲ್ಲ, ಸುಮ್ಮನೆ ಹೋಗು ನೀನು. ಭಯ ಪಡಕ್ ಹೋಗ್ಬೇಡ. ಹೆಂಗೋ ಅಮ್ಮ ನಮ್ಮನ್ನ ಎದುರಿಸ್ಬಿಟ್ರಮ್ಮ ಆ ಕಾಳಮ್ಮನು ನೇತ್ರಿನೂ ಸೇರ್ಕೊಂಡು. ಅದಕ್ಕೆ ನನಗೂ ಬಾಯಿವಾದಂಗಾತು, ಎಲ್ಲಿ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂತಾನೋ ಏನೋ ಅಂತ ಹೇಳಿ. ಅದಕ್ಕೆ ನಾವೇನು ಮಾತಾಡ್ಲಿಲ್ಲ, ಸುಮ್ಮನೆ ಅದೇ ಬಂದ್ವಿ, ಊರಿಗೆ ಹೋಗ್ತೀವಿ ಅಂತ ಹೇಳಿ. ಅತ್ತೆ ಹೋಗತ್ತೆ, ಒಂದಿಟ ಕಾಪಿ ಕಾಸ್ಕೊಂಬರೋಗು. ಕಾಪಿ ನನ್ನ ಕುಡ್ದು ಹೋಗ್ತಾರೆ. ಪಾಪ ಮಾತಾಕ್ ಬಂದೇವ್ರೆ ಶಾನೆ ದಿನದ ಮೇಲೆ, ಕಾಪಿ ನನ್ನ ಕುಡ್ದು ಹೋಗ್ತಾರೆ. ಹೋಗು ಕಾಪಿ ಕಾಸ್ಕೊಂಬ ಜಾಲ್ದು. ನಾನು ಹಂಗೆ ಇರ್ತಾ ಮಾತಾಡ್ತಿರ್ತೀನಿ ಒಂದ್ ಸ್ವಲ್ಪ. ಸರಿ ಅಮ್ಮ, ಮಾತಾಡ್ತಿರೋ, ನಾನೆಲ್ಲ ಕಾಸ್ಕೊಂಬಂದು ಕೊಡ್ತೀನಿ. ಶಾಂತಮ್ಮ ಇರು, ಕಾಪಿ ಕಾಸ್ಕೊಂಬಂದು ಕೊಡ್ತೀನಿ, ಕುಡ್ದು ಹೋಗಿವ್ರಂತೆ. ಹೇ ಲಸ್ಮಕ್ಕ, ಅವರೇ ಎಲ್ಲ ನಾ ಬುಸ್ ನಾಗುನ ಬಚ್ಚಿಕ್ಕಿ ಹಿಂಗ್ ನಾಟಕ ಮಾಡಿಸ್ತಾ ಇರ್ಬೋದು ಕಣೆ. ಅವ್ನು ಎಲ್ಲ ಇದ್ದಾನೆ ಅಂತನ ಕಂಡಿಡಿಬೇಕು. ಯಾರನ್ನ ಕಳ್ಸಿರೆ ಹುಡಿಕೊಂಬತ್ತಾರೆ. ಅವ್ರು ಯಾವ ದೇವಸ್ಥಾನಕ್ಕೆ ಮದ್ವೆ ಮಾಡಕ್ ಹೋಗಿದ್ರು ಅಂತ ಹೇಳಿ ತಿಳ್ಕೋಬೇಕು ಮೊದ್ಲು. ಅದನ್ನ ತಿಳ್ಕೊಂಡು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಆ ಬುಸ್ ನಾಗ ಎಲ್ಲ ಇದ್ದಾನೆ ಏನು ಎತ್ತ ಅಂತಾರ. ಕಣೆ ಭಾಗ್ಯಮ್ಮ, ನೀನ್ ಹೇಳ್ದಂಗೆ ಆಗಿರ್ಬೋದು. ಈ ಮದ್ವೆ ನಿಂತು ಬಿಡ್ತಲ್ಲ, ಎಲ್ಲಿ ಆ ನೇತ್ರಿಗೆ ಇವ್ರು ಬೈತಾರೋ ಬಾಯಿಗೆ ಬಂದಂಗೆ ಮನೆಗೆ ಎಲ್ಲಿ ಸೇರ್ಸಲ್ವು ಅಂತ ಹೇಳಿ ಎಲ್ಲೋ ಹಿಂಗ್ ನಾಟಕ ಮಾಡ್ತಾ ಇದಾರೆ ಇವ್ರನ್ನ ಎದುರ್ಸಾಕಿ, ನನ್ನ ಎದುರ್ಸಾಕಿ. ಮೊದ್ಲು ಆ ಬುಸ್ನಾಗ ಎಲ್ಲ ಇದೇನೆ ಅಂತ ನೋಡ್ಕೊಂಬರ್ಬೇಕು. ಇರು, ನಮ್ಮ ಅಪ್ಪನ್ ಕರ್ಕೊಂಡು ಯಾರನ್ನ, ನಾನೇ ಹೋಗ್ತೀನಿ ಇಲ್ಲಾಂದ್ರೆ ಯಾರನ್ನ ಕರ್ಕೊಂಡು ಹೋಗು ಅಂತನ ನಮ್ಮ ಅಪ್ಪಗೆ ಹೇಳ್ತೀನಿ. ಅದು ಎಲ್ಲಿ ಮದ್ವೆ ಮಾಡ್ತಿದ್ರು ಅಂತೇಳಿ ವಿಚಾರಿಸಿ ಆ ದೇವಸ್ಥಾನ ತಕ್ಕ ಹೋಗಿ ಅಲ್ಲಿ ಯಾರನ್ನ ವಿಚಾರಿಸಿರಿ, ಪೂಜಾರನ್ನು ಯಾರನ್ನ ಗೊತ್ತಾಗುತ್ತೆ. ಕಣೆ ಲಸ್ಮಕ್ಕ, ಏನಾನ ಒಂದ್ ಮಾಡಿ ಅವನೆಲ್ಲ ಇದ್ದೇನೆ ಅಂತ ನಾನು ನೋಡ್ಕೊಂಡು ಕರ್ಕೊಂಬರಕ್ ಹೇಳಿ ನಿಮ್ಮ ಅಯ್ಯಪ್ಪಗೆ. ನಮ್ಗಂತೂ ಭಯವಾದಂಗಾಗುತ್ತೆ. ಅವ್ನು ಬರ್ಲಿಲ್ಲ ಅಂತಂದ್ರೆ ಏನಾಗುತ್ತೋ ಏನೋ ಅಂತ ಹೇಳಿ. ಆ ಕಾಳಮ್ಮನು ನೇತ್ರಿ ಬೇರೆ ನಮ್ಮನ್ನ ಎದುರಿಸ್ತಾರೆ. ಅವನೇನ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ, ಅದು ಇದು ಅಂತ ಹೇಳಿ. ಆತ್ ಬಿಡಕ್ಕ, ನಮ್ಮ ಅಯ್ಯಪ್ಪ ಹೊಲ್ತಕ್ ಹೋಗೈತೆ, ಬಂದಾಗ ಹೇಳ್ತೀನಿ. ಅದೆಲ್ಲಿ ಹಿಂಗ್ ಬುಸ್ನಾಗ ನಮ್ಮ ಮದ್ವೆ ನಿಂತೋತು, ಅವನೇನೋ ಎಲ್ಗ ಹೋಗ್ಯವನಂತೆ, ಅವ್ನು ಎಲ್ಲಿ ಮದ್ವೆ ಮಾಡ್ತಿದ್ರು ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಹೋಗಿ ವಿಚಾರಿಸು. ಅದೆಲ್ಲ ಪೂಜಾರನು ಅಲ್ಲಿ ಯಾರನ್ನ ಇದ್ರೆ ಅಂತ ಹೇಳಿ ಕಳಿಸ್ತೀನಿ. ಇರು, ನೀನೇನು ಎದ್ರಕಮಕ್ ಹೋಗ್ಬೇಡ. ಇರು, ಕಾಪಿ ಕಾಸ್ಕೊಂಬತ್ತೈತೆ ನಮ್ಮ ಅತ್ತೆ, ಕಾಪಿ ಕುಡ್ದು ಹೋಗಿವ್ರಂತೆ. ಸುಜಿ, ನೀನೇನು ಎದ್ರಕಮಕ್ ಹೋಗ್ಬೇಡಮ್ಮ. ನನಗೇನ್ ಭಯ ಇಲ್ಲ ಕಣ್ಲಸ್ಮಕ್ಕಯ್ಯ, ನಮ್ಮ ಅಮ್ಮ ಏನೇ ಜಾಸ್ತಿ ಹೆದರಿಕೆನೈತೆ. ನಾವ್ಯಾಕೆ ಹೆದರಿಕೆ ಬೇಕು ಲಸ್ಮಕ್ಕಯ್ಯ? ನಾವೇನೇನಾದ್ರೂ ಮದ್ವೆ ಆಗಲ್ಲ ಅಂತ ಹೇಳಿದ್ವಾ? ನಿಜ ಹೇಳ್ಬೇಕಾಗಿತ್ತು, ಆಗ್ತಿದ್ವೋ ಬಿಡ್ತಿದ್ವೋ? ಸುಳ್ಳು ಹೇಳಿ ಹಿಂಗ್ ಮದ್ವೆ ಮಾಡಿರಿ, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿರಿ, ಅದಂಗೆ ಸುಮ್ನಿರಕ್ಕಾಗುತ್ತೆ? ಅವನಾಗಿ ಅವನು ಮದ್ವೆ ಆಸೆ ಇಟ್ಕೊಂಡು ಮದ್ವೆ ಆಗ್ಲಿಲ್ಲ ಅಂತ ಹೇಳಿ ಇವಾಗ ಎಲ್ಗೋ ತಪ್ಪಿಸ್ಕೊಂಡು ಹೋದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಕಣಮ್ ಸುದ್ದಿ, ನಿನಗಿರೋಷ್ಟು ಬುದ್ಧಿಯ ನೇತ್ರಿಗೂ ಮತ್ತೆ ಆ ಕಾಳಂಗೂ ಇಲ್ದಂಗಾತು ಹೋಗತ್ತ. ಇನ್ನ ಎಷ್ಟು ದಿನ ಅಂತನ ಅವ್ರು ಹಿಂಗೆ ಇರ್ತಾರೋ. ಅಯ್ಯೋ ಅಲ್ಲ, ಅವ್ರಿಗೇನು ಈ ಜನ್ಮದಾಗೇನೆ ಒಳ್ಳೆ ಬುದ್ಧಿ ಬರಂಗ್ ಕಾಣಲ್ಲ, ಕಾಳಿಗೂನು ಆ ನೇತ್ರಿಗೂನು. ಹೋಗ್ಲಿ ಬಿಡು, ನೀವೇನು ಎದ್ರಕಮಕ್ ಹೋಗ್ಬೇಡ್ರಿ. ಸೀನಪ್ಪ ಬಂದಾಗ ಹುಡಿಕೊಂಬರ್ತಾನೆ ಬುಸ್ನಾಗ ಎಲ್ಗೋಗೇನೆ ಅಂತ ನೋಡ್ಕೊಂಡು. ಸರಿ ಕಣೆ ಲಸ್ಮಕ್ಕ, ನಾವು ಹೋಗ್ತೀವಿ, ಬಸ್ಸಿಗೆ ಟೈಮ್ ಆಗುತ್ತೆ. ನನ್ನ ಮಗ ಬೇರೆ ಅಲ್ಲಿ ಕಾಯ್ತಿರ್ತಾನೆ. ಅಯ್ಯೋ ಇರಕ್ಕ, ಕಾಪಿ ಕಾಸಕ್ಕೆ ಇಕ್ಕೈತೇನೆ, ಮತ್ತೆ ಕುಡ್ದು ಹೋಗಿರಂತ ಇರ್ರಿ. ಇರು, ನಾನೇ ಹೋಗಿ ಜಲ್ ತಗೊಂಬತ್ತೀನಿ ಸೋಸ್ಕೊಂಡು. ಅತ್ತೆ ಆತೇನತ್ತೆ? ಆಗಿ ಕಣೆ, ಬಾ ಸೋಸ್ತಾ ಇದೀನಿ, ತಾಂಡ ಕೊಡ್ಬಾ ಅವ್ರಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.